ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಪುದೀನಾ ಬಾತ್. ಬನ್ನಿ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಮೊದಲಿಗೆ ಅದೇನದು ಮೆಂತ್ಯ, ಸೋಂಪು, ಲವಂಗ, ಚಕ್ಕೆ ಲವಂಗ, ಪಲಾವ್ ಎಲೆ, ಹಾಗೆ ತೋರ್ಸಮ್ಮ ಬೇಗ, ಸಾಸಿವೆ ಆ್ಯಂಡ್ ಅಕ್ಕಿ 1.5 ಗ್ಲಾಸ್ ತೊಗೊಂಡಿದ್ದೀನಿ, ಪುದೀನ, ಶುಂಠಿ ಬೆಳ್ಳುಳ್ಳಿ, ಕಾಯಿ, ಹಸಿಮೆಣಸಿನ್ಕಾಯಿ, ಇಲ್ಲಿ ಅರ್ಧ ಕಟ್ಟು ರುಬ್ಬಕ್ಕೆ ಹಾಕೋತೀನಿ, ಅರ್ಧ ಕಟ್ಟು ಫ್ರೈ ಮಾಡೋಕ್ಕೆ ಹಾಕೋತೀನಿ. ಓಕೆನಾ? ರುಬ್ಬೋದಕ್ಕೆ ಪದಾರ್ಥಗಳು ಶುಂಠಿ ಬೆಳ್ಳುಳ್ಳಿ, 10 ಹಸಿಮೆಣಸಿನ್ಕಾಯಿ, ಹಾಗೆ ಕಾಯಿ, ಲಾಸ್ಟಿಗೆ ಪುದೀನ, ಹಾಗೆ ಕೊತ್ತಂಬರಿ ಇದ್ದರೆ ಹಾಕೋಬೋದು, ಆಪ್ಷನಲ್. ಆ್ಯಂಡ್ ಅಕ್ಕಿನ ಅರ್ಧ ಗಂಟೆ ಮುಂಚೆ ನೆನೆಸಿಡಬೇಕು. ಇದನ್ನು ತೊಳ್ಕೊಂಡು ಅರ್ಧ ಅವರ್ ಮುಂಚೆ ನೆನೆಸಿಡ್ತಾ ಇದ್ದೀನಿ ಇವಾಗ. ಅದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಫಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಪುದೀನ ಬಾತ್ಗೆ. ಸಾಸಿವೆ ಮೊದಲು ಹಾಕ್ತೀವಿ ನಾವು ಯಾವಾಗಲೂ. ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ರೆ ಎಣ್ಣೆ ಈಚೆ ಇರುತ್ತೆ ಅನ್ನೋ ಕಾರಣಕ್ಕೆ ಫಸ್ಟು ಸಾಸಿವೆ ಹಾಕಿ ನಂತರ ಎಣ್ಣೆ ಹಾಕ್ತೀವಿ. ಹಾಗೆ ಪಲಾವ್ ಎಲೆ, ಸೋಂಪು, ಚಕ್ಕೆ ಲವಂಗ, ಅಲ್ಲೇ ನೆನಕ್ಕಿದ ಸಾಮಗ್ರಿಗಳೆಲ್ಲನೂ ಹಾಕಿ ಹಾಗೆ ಪುದೀನನೂ ಹಾಕಿ ಫ್ರೈ ಮಾಡ್ಕೊತೀವಿ. ಜಾಸ್ತಿ ರೋಸ್ಟ್ ಮಾಡಿಬಿಡಿ, ಜಸ್ಟ್ ಲೈಟಾಗಿ ರೋಸ್ಟ್ ಮಾಡಿ. ಇದನ್ನು ಹೇಗೆ ಅದ್ರ ಪುದೀನ ಬೇಗ ಬ್ಲ್ಯಾಕ್ ಆಗಿ ಹೋಗುತ್ತೆ. ಆ್ಯಂಡ್ ನೋಡಿ ಹೇಗಾಗುತ್ತೆ, ಈ ಥರ ಇದೆ. ರುಬ್ಕೊಂಡಿದ್ನಲ್ಲ ಮಿಶ್ರಣ, ಅದನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು. ಮೊಸರು ಬಂದು ಆಪ್ಷನಲ್, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೂ ಇಲ್ಲ. ಆ್ಯಂಡ್ ಟೊಮೆಟೊ ಹಾಕ್ತಿಲ್ವಲ್ಲ, ಅದಕ್ಕೋಸ್ಕರ ಮೊಸರು ಹಾಕ್ತಾಯಿದ್ದೀವಿ. ಚೆನ್ನಾಗಿ ಫ್ರೈ ಮಾಡಿ ಅಂತ ಮಾತ್ರ ಹೇಳೋದಿಲ್ಲ, ನಾರ್ಮಲಾಗಿ ಫ್ರೈ ಮಾಡಿ. ನೆನೆಸ್ಕೊಂಡಿರೋಂತಹ ಅಕ್ಕಿನ ಹಾಕ್ತಾಯಿದ್ದೀವಿ. ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು ಅಕ್ಕಿನ, ಬಿಕಾಸ್ ಆಯಿಲೆಲ್ಲ ಫುಲ್ ಬಿಟ್ಕೊಬಿಟ್ರೆ ತುಂಬ ಉದುದ್ರಾಗೋಗುತ್ತೆ. ಸೊ 2 to 3 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ. ಸೊ ಬಿಸಿನೀರನ್ನ ಹಾಕ್ತೀನಿ. ಅದಕ್ಕೂ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಕಾಯಿಸಿರೋ ನೀರು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಬೇಗ ಆಗುತ್ತೆ. ಇಫ್ ನಾಟ್ ಅಲ್ಲೇ ತಣ್ಣೀರು ಹಾಕೋಬೋದು. ಕುದಿಯೋ ತನಕ ವೆಯ್ಟ್ ಮಾಡಿ, ಆಮೇಲೆ ವೆಸಲ್ನ ಮುಚ್ಚಬೇಕು. ನಾನು ಕಾಯಿಸಿರೋ ನೀರು ಹಾಕಿದ್ದಕ್ಕೆ ಬೇಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಏನಂದರೆ ಟೈಮ್ ಸೇವ್ ಆಗುತ್ತೆ, ಗ್ಯಾಸ್ ವೇಸ್ಟ್ ಆಗುತ್ತೆ. ಹೇಗೆ ಇದ್ರೂ ಗ್ಯಾಸ್ ವೇಸ್ಟ್ ಆಗೇ ಆಗುತ್ತೆ, ಅಲ್ಲೇ ತಣ್ಣೀರಾಕಿ ಕುದಿಸ್ಕೊಳ್ಳೋವಾಗ ವೇಸ್ಟ್ ಆಗುತ್ತಲ್ಲ. ಹಾಗೆ ಕುದಿಯೋಕ್ಕೆ ಬಂದಿದೆ, ಆಲ್ರೆಡಿ ಕುದಿದಿದೆ. ವಿಸಿಲ್ನ ಕ್ಲೋಸ್ ಮಾಡಿ 3 ಕೂಗಿಸಿ ದೆನ್ ನೋಡಿ ಪುದೀನ ಬಾತ್ ರೆಡಿ. ಎಷ್ಟು ಬ್ಯೂಟಿಫುಲ್ ಅಲ್ಲ. ಈಗ ಇದನ್ನು ಸರ್ವ್ ಮಾಡೋಣ. ಫಸ್ಟು ಮಿಕ್ಸ್ ಮಾಡೋಣ ಸರ್ವ್ಗಿಂತ ಮುಂಚೆ. ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ. ಇದನ್ನು ಮೊಸರು ಜೊತೆಗೆ ತಿನ್ಬೋದು ಅಥವಾ ಚಟ್ನಿ ಜೊತೆಗೂ ತಿನ್ಬೋದು, ಬಟ್ ಚಟ್ನಿಗೆ ಪುದೀನ ಹಾಕಕ್ಕೆ ಹೋಗ್ಬೇಡಿ. ಅಷ್ಟೇ, ದ ಪುದೀನ ಬಾತ್ ಈಸ್ ರೆಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ಸಿಂಪಲಾಗಿ ಪುದೀನ ಬಾತ್ ಮಾಡೋದು ಹೇಗೆ ಅಂತ ನೋಡಿದ್ರಿ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದ ಎಲ್ಲರಿಗೂ.